ಮಂಗಳೂರಿನ ಸುತ್ತಮುತ್ತಲು ಅವರಿಗೆ ಕತೆಗೆ ಬೇಕಾದ ಯಾವ ಲೊಕೇಶನ್ ಬೇಕು ಆ ಲೊಕೇಶನ್ ಅಲ್ಲಿ ನಮಗೆ ಬೇಕಾದಾಗೆ ಶೂಟ್ ಮಾಡಿದ್ದೇವೆ. ಮತ್ತೆ ನಮ್ಮ ಕಡೆಯಿಂದ ಏನು ಇನ್ಪುಟ್ ಬೇಕು, ಏನೆಲ್ಲ ಟೆಕ್ನಿಕಲ್ ಏನು ಬೇಕು ಎಲ್ಲ ಮಾಡಿದ್ದೇವೆ. ಮುಂದಿನದ್ದು ನಿಮ್ಮ ಕೈಯಲ್ಲಿದೆ. ಥ್ಯಾಂಕ್ ಯು ವಿಕ್ರಮ್ ದೇವಾಡಿಗ ಅವರೇ. ಸಂದೀಪ್ ಎಲ್ಲ ಹೇಗೆ ಸ್ಟಾರ್ಟ್ ಆಯ್ತು ಸಿನಿಮಾ, ರಿಲೀಸ್ ಬಂದಿದೆ, ಎಷ್ಟು ಖುಷಿ ಇದೆ. ಎಂತ ಯಾರು ಪ್ರಿಪೇರ್ ಆಗಿ ಬರ್ಲಿಲ್ವಾ ಮಾತಾಡಕ್ಕೆ? ಅವರೇ ಡೈರೆಕ್ಟರ್ ಅವ್ರದೇ ಇದು ಎಲ್ಲ ಇಲ್ಲಿ ಏನು ವರ್ಕ್ ಮಾಡಿದ್ದಾರೆ ಎಲ್ಲ ಅವರೇ ವರ್ಕ್ ಮಾಡಿರೋದು. ಅವ್ರದ್ದು 20 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಈ ಫೀಲ್ಡ್ ಅಲ್ಲಿ, ಎಲ್ಲ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡಿದ್ದಾರೆ ಅವರು. ಸೊ ಅವ್ರಿಗೆ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ. ಆ ಎಕ್ಸ್ಪೀರಿಯನ್ಸ್ ನ ಯೂಸ್ ಮಾಡ್ಕೊಂಡು ಈ ಸಿನಿಮಾ ಮಾಡಿದ್ದಾರೆ. ಸೊ ಚೆನ್ನಾಗಿ ಬಂದಿದೆ ಸಿನಿಮಾ. ಜುಲೈ 3 ಗೆ ರಿಲೀಸ್ ಆಗ್ತಾ ಇದೆ. ಸೊ ನಿಮ್ ಸಪೋರ್ಟ್ ಅದೇ ರೀತಿ ಎಲ್ಲರೂ ಬಂದು ಸಿನಿಮಾ ನೋಡ್ಬೇಕಂತ ಕೇಳ್ಕೊತೀವಿ. ಕೆಂಪೇಗೌಡ ಹೌದು ಅದು ಬಂದಿಲ್ಲ, ಬ್ಲೂಮ್ ಅದು ಬಂದಿಲ್ಲ, ಇಲ್ಲ ಸರ್ ಗೊತ್ತಿಲ್ಲ, ಕೇಳಬೇಕು. ಯಾಕೆ ಒಳಗೆ ಹೋಗಿರ್ತೀರಿ ಜೈಲಿಗೆ ಅಂತ ಸರ್ ಕೇಳ್ತಿದ್ದಾರೆ. ಒಂದು ಕೊಲೆ ನಡೆದಿರುತ್ತೆ, ಅದಕ್ಕೆ ಒಳಗೆ ಹೋಗಿರ್ತೀನಿ. ಅರ್ಜುನ್ ಅವರು ಅಲ್ಲಿ, ನೀವು ಮಂಗಳೂರವರೇನಾ? ಸೊ ನಮ್ಮ ಪ್ರೆಸ್ ಮೀಟ್ ಇತಿಹಾಸದಲ್ಲಿ ಇದು ಶಾರ್ಟೆಸ್ಟ್ ಪ್ರೆಸ್ ಮೀಟ್ ಆಗೋ ಸಾಧ್ಯತೆ ಇದೆ ಸರ್. ಓಕೆನಾ? ಬೇರೆ ಪ್ರಶ್ನೆ ಇದೆಯಾ ಸರ್? ಸೊ ನಿಮಗೆ ಹೆಂಗೆ ಖುಷಿ ಆಯ್ತಾ ಸಿನಿಮಾದಲ್ಲಿ ಅಭಿನಯಿಸಿದ್ದು? 10 ಭಟ್ರು ಸರ್. ಅದೇ ಹೋಮಕ್ಕೆ ಸುಳ್ಳು ಮಂತ್ರ ಹೇಳ್ತಾರಲ್ಲ ಅವರು. ನೀವು ಆ ಗೆಟಪ್ ಅಲ್ಲಿ ಬರ್ಬೇಕು ತಾನೆ? ಹೌದೌದು. ಓಕೆ ಅರ್ಜುನ್ ಅವರೇ, ಆಲ್ ದಿ ವೆರಿ ಬೆಸ್ಟ್. ಪ್ಲೀಸ್ ಬಗ್ಗೆ ಎಲ್ರ ಬಗ್ಗೆನೂ ಅಮೃತ ಮಾತಾಡ್ತಾರೆ. ಎಲ್ರಿಗೂ ನಮಸ್ತೆ, ನಾನು ಅಮೃತ ಮೂರ್ತಿ. ಸೊ ಮೊದಲನೇದಾಗಿ ನಮಗೋಸ್ಕರ ನೀವೆಲ್ಲರೂ ನಿಮ್ಮ ಟೈಮ್ನ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನನ್ನ ಕೋ ಆರ್ಟಿಸ್ಟ್ ಮತ್ತು ಟೆಕ್ನಿಷಿಯನ್ಸ್ ಯಾರ್ಯಾರು ಬಂದಿದ್ರು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ಸಿನಿಮಾ ಹೆಸರು ಅಪರಾಧಿ ನಾನಲ್ಲ ಅಂತ. ಸೊ ಇಟ್ಸ್ ಸಸ್ಪೆನ್ಸ್ ಕ್ರೈಮ್ ಥ್ರಿಲ್ಲರ್ ಮೂವಿ. ಆ್ಯಂಡ್ ಇಡೀ ಮೂವಿ ಆ್ಯಕ್ಚುಲಿ ಹೊಸಬ್ರು ಮಾಡಿರೋದು. ಸೊ ನಮಗೆ ಬೇಕಾಗಿರೋದು ನಿಮ್ಮೆಲ್ಲರೂ ಸಪೋರ್ಟ್ ಬೇಕಾಗಿದೆ. ಆ್ಯಂಡ್ ಇನ್ನೊಂದು ಏನಾದರೂ ನಂಗೆ ತುಂಬ ಖುಷಿ ವಿಚಾರ ಅಂತ ಅಂದರೆ ಅರ್ಜುನ್ ಕಾಪಿಕಾಡ್ ಅವ್ರ ಬಗ್ಗೆ. ನನಗೆ ಸ್ಟಾರ್ಟಿಂಗ್ ಅವ್ರ ಜೊತೆ ಆ್ಯಕ್ಟ್ ಮಾಡ್ಬೇಕಾದ್ರೆ ಅವ್ರ ಬಗ್ಗೆ ನಂಗೆ ಏನೇನೂ ಗೊತ್ತಿರಲಿಲ್ಲ. ಬಟ್ ಶೂಟಿಂಗ್ ಹೋದ್ಮೇಲೆ, ಶೂಟಿಂಗ್ ಮುಗಿದ ಮೇಲೆ ಅವ್ರ ಸುತ್ತಮುತ್ತ ಇರೋ ಜನ ಅವ್ರನ್ನ ಟ್ರೀಟ್ ಮಾಡೋದು ನೋಡಿ ಗೊತ್ತಾಯ್ತು ಅವರು ಮಂಗಳೂರು ಹುಲಿ ಅಂತ. ಐ ಆಮ್ ಸೋ ಹ್ಯಾಪಿ ನಿಮ್ಮ ಜೊತೆ ವರ್ಕ್ ಮಾಡಿದ್ದು. ಅಟ್ ದ ಸೇಮ್ ಟೈಮ್ ಅರ್ಜುನ್ ಕಜ್ಜಿ ಅವರು ಕೂಡ ಇದ್ದಾರೆ, ಅವ್ರ ಜೊತೆನೂ ಆ್ಯಕ್ಟ್ ಮಾಡಿದ್ದು ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ಮೂವೀಸಲ್ಲೆಲ್ಲ ಹಂಗೆ ನೋಡ್ಕೊಂಡ್ರೆ ಅವ್ರು ಸೀನಿಯರ್. ಆ್ಯಂಡ್ ಅನೂಪ್ ಸಾಗರ್ ಅವರು ಮತ್ತು ಜ್ಯೋತಿರಾಯ್ ಮ್ಯಾಮ್ ಆ್ಯಂಡ್ ಸೃಷಾ ಸಮಾನಿ ಒಂದಷ್ಟು ಆರ್ಟಿಸ್ಟ್ಗಳು ಇದರಲ್ಲಿ ಭಾಗವಹಿಸಿದ್ದಾರೆ. ಆ್ಯಂಡ್ ನಾನು ಚಿಕ್ಕಮಗಳೂರವಳು. ಆ್ಯಕ್ಟಿಂಗೋಸ್ಕರ ಒಂದು 7 ವರ್ಷದ ಮುಂಚೆ ಬ್ಯಾಂಗ್ಳೂರ್ ಸೆಟಲ್ ಆಗಿ ಇವಾಗ ಸೀರಿಯಲ್ಸ್, ಮೂವೀಸ್, ರಿಯಾಲಿಟಿ ಶೋಸ್ ಕಾಣಿಸ್ಕೊಳ್ತಾ ಇದ್ದೀನಿ. ಸರಿ ಸರ್. ಪಾತ್ರಗಳು ಕೌಂಟ್ ಮಾಡೋದಾದರೆ ರಿಲೀಸ್ ಆಗ್ತಿರೋದ್ರಲ್ಲಿ ಇದು 3ನೇ ಸಿನಿಮಾ. ಮುಂಚೆ ಒಂದು ಸರಳ ಪ್ರೇಮ ಕಥೆ ಅನ್ನೋ ಮೂವಿಯಲ್ಲಿ ಮೂಕನಾಗಬೇಕು ಅನ್ನೋ ಸಾಂಗಲ್ಲಿ ನಾನು ಕಾಣಿಸ್ಕೊಂಡಿದ್ದೀನಿ. ಆ್ಯಂಡ್ ಅದಾದಮೇಲೆ ವಿಶ್ವರೂಪಿಣಿ ಶ್ರೀ ವಾಸವಿ ಅನ್ನೋ ಮೈಥೋ ಮೂವಿ ಮುಖಾಂತರ ಒಂದು ಲೀಡ್ ಪಾತ್ರನ ಮಾಡಿದೆ, ರಿಲೀಸ್ ಆಗಿದೆ ಕೂಡ. ಆ್ಯಂಡ್ ದಿಸ್ ಮೈ 3rd ಮೂವಿ. ಸೊ ನಾನೊಬ್ಳು ಡಾಕ್ಟರ್. ಸೊ ಈ ಅಪರಾಧಿ ಮೂವಿಯಲ್ಲಿ ಆಬ್ವಿಯಸ್ಲಿ ಕ್ರೈಮ್ ಸಸ್ಪೆನ್ಸ್ ಥ್ರಿಲ್ಲರ್ ಅಂತ ಬಂದರೆ ಒಂದು ಕೊಲೆನೋ ಅಥವಾ ಏನೋ ಒಂದು ಕ್ರೈಮ್ ನಡೆದಿರುತ್ತೆ. ಸೊ ಅದು ಸಾಲ್ವ್ ಆಗೋದಕ್ಕೆ ಇದು ಒಂದು ಪ್ರಮುಖ ಪಾತ್ರ ಆಗಿರುತ್ತೆ. ಬಟ್ ಯಾವ ಡಾಕ್ಟರ್ ಅಂತೆಲ್ಲ ಹೇಳಿದ್ರೆ ಅಷ್ಟು ಸಸ್ಪೆನ್ಸ್ ಇರಲ್ಲ. ಸೊ ಮೂವಿ ನೋಡಿದ್ರೆ ಚೆನ್ನಾಗಿರುತ್ತೆ. ಒಳ್ಳೆ ಡಾಕ್ಟರ್. ಥ್ಯಾಂಕ್ ಯು ಅಮೃತ. ಜುಲೈ 3ಕ್ಕೆ ಸಿನಿಮಾ ರಿಲೀಸ್ ಅಲ್ವಾ? ಜುಲೈ 3ನೇ ತಾರೀಕು ನಮ್ಮ ಸಿನಿಮಾ ಅಪರಾಧಿ ನಾನೆಲ್ಲ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಥಿಯೇಟರ್ಸ್ಗೆ ಬಂದು ನೋಡಿ. ಇಷ್ಟ ಆದರೆ ನಿಮ್ಮ ಸುತ್ತಮುತ್ತ ಇರೋ ಎಲ್ಲ ಜನಗಳಿಗೂ ಸ್ಪ್ರೆಡ್ ಮಾಡಿ ಅವ್ರಿಗೂ ಕೂಡ ನೋಡೋಕೆ ಹೇಳಿ. ನಿಮ್ಮ ಸಪೋರ್ಟ್ ನಮಗೆ ತುಂಬಾನೇ ಮುಖ್ಯ. ನೀವೆಲ್ಲ ನಾವೆಲ್ಲ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಮೃತ. ಆಲ್ ದಿ ವೆರಿ ಬೆಸ್ಟ್ ಟು ಯು. ಎಲ್ಲರಿಗೂ ನಮಸ್ಕಾರ.
ಫಸ್ಟಿಗೆ ಹೇಳಬೇಕಿದ್ದು ನಾನು ಅಪರಾಧಿ ಅಲ್ಲ. ಸಿನಿಮಾದ ಬಗ್ಗೆ ಜಾಸ್ತಿ ಹೇಳಿದ್ರೆ ಖಂಡಿತವಾಗ್ಲೂ ಪ್ರಶಾಂತ್ ಅಪರಾಧಿ ಆಗ್ತಾರೆ. ಯಾಕಂದ್ರೆ ಮುಂಚೆನೇ ಹೇಳಿದ್ದಾರೆ, ಸಿನಿಮಾ ಒಂದು ಥ್ರಿಲ್ಲರ್ ಕಥೆ ಆಗಿರೋದ್ರಿಂದ ಸಿನಿಮಾದ್ದು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್, ಕ್ಲಿಫ್ ಹ್ಯಾಂಗರ್ಸ್ ಏನಿದೆ ಅದನ್ನು ತುಂಬ ಹೇಳ್ಕೊಳ್ಳೋವಂಥದ್ದಿಲ್ಲ. ಯಾಕಂದರೆ ಎಲ್ಲ ಪಾತ್ರ ಅವ್ರು ಸೃಷ್ಟಿ ಮಾಡಿದಂಥ, ಅವ್ರು ಹೇಳಿದಾಗೆ ಎಲ್ಲ ಪಾತ್ರಗಳನ್ನು ಒಂದು ಅವರ ಸುತ್ತಮುತ್ತ ಇರುವಂಥ ಪ್ರದೇಶದಲ್ಲಿ ನೋಡಿ ಅದರಿಂದ ಒಂದು ಫ್ರಿಕ್ಷನಲ್ ಸ್ಟೋರಿಯನ್ನು ಕ್ರಿಯೇಟ್ ಮಾಡಿದಂಥ ಪ್ರಶಾಂತ್ ಕಲ್ಲಡ್ಕ. ಮಾತಾಡೋದು ಕಡಿಮೆನೆ, ಅರ್ಜುನ್ ಕಜೆ ಹೇಳಿದ್ರು, ಆದರೆ ಸೆಟ್ಟಲ್ಲೂ ಮಾತಾಡ್ತಿದ್ರು. ಆದರೆ ಜೋರಾಗಿ ಮಾತಾಡಬೇಕಾದ್ರೆ ಏನು ಮಾತಾಡ್ತಿದ್ರು ಅಂತ ನಮಗೂ ಅರ್ಥ ಆಗ್ತಿರ್ಲಿಲ್ಲ ಕೆಲವು ಸರಿ. ಬಟ್ ಡೆಫಿನೆಟ್ಲಿ ಅವ್ರ ಎಕ್ಸ್ಪೀರಿಯನ್ಸ್ಗೆ ನಾವೆಲ್ಲ ಏನಿಲ್ಲ. ಆ್ಯಕ್ಚುಲಿ ತುಂಬ ಅಸೋಸಿಯೇಟ್ ಆಗಿರಲಿ, ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ, ಆಮೇಲೆ ಸೀರಿಯಲ್ಸ್ಗಳಲ್ಲಿ, ಸಿನಿಮಾಗಳಲ್ಲಿ ಒಂದು ಒಳ್ಳೆಯ ಒಂದು ಟೆಕ್ನಿಷಿಯನ್ ಥರ ಹೆಸರು ಮಾಡಿದಂಥ ನಮ್ಮ ಯಶವಂತ್ ಕಲ್ಲಾಡ್ಕ ಅವರಿಗೆ ಈ ಸಿನಿಮಾ ಮೂಲಕ ಒಂದು ದೊಡ್ಡ ಯಶಸ್ಸು ಸಿಗಬೇಕಂತ ನಮ್ಮ ಇಡೀ ತಂಡದೊಂದು ಆಸೆ. ಆ್ಯಂಡ್ ಸಿನಿಮಾ ಮಾಡೋದು ಕೂಡ ಅವ್ರದ್ದೊಂದು ಭಯಂಕರ ಡ್ರೀಮ್ ಆಗಿತ್ತು. ಈ ಸಿನಿಮಾದ ಹಿಂದೆ ಆಗಿರಲಿ, ಅದು ಎಷ್ಟೇ ಕಷ್ಟ ಇದ್ರು, ಯಾಕಂದರೆ ನಾವು ಮಂಗಳೂರು ಭಾಗದಲ್ಲಿ ತುಳು ಸಿನಿಮಾಗಳನ್ನು ಮಾಡುವಂಥದ್ದು. ಸೊ ಈ ಕಥೆಯನ್ನು ಹೇಳಿದಾಗ, ತುಳು ಸಿನಿಮಾ ಅಂತ ಹೇಳಿದಾಗ ಒಂದಷ್ಟು ಜಾನರ್ಸ್ ಇರುತ್ತೆ, ಒಂದು ಕಾಮಿಡಿ ಆಗಿರಲಿ, ರಾಮ್ ಕಾಮ್, ಆ್ಯಕ್ಷನ್ ಡ್ರಾಮಾ, ಆ ಥರದ್ದು. ಸೊ ಈ ಥರ ಅವ್ರು ಸ್ಕ್ರಿಪ್ಟ್ ಮಾಡಿದಾಗ ಡೆಫಿನೆಟ್ಲಿ ಒಂದು ಬಿಗ್ಗರ್ ಆಡಿಯನ್ಸ್, ಕನ್ನಡ ಸಿನಿಮಾ, ನಮ್ಮ ಕನ್ನಡದ ಮಹಾನ್ ಕಲಾಭಿಮಾನಿಗಳು ಎಲ್ಲರೂ ನೋಡುವಂಥ ಒಂದು ಕಥೆಯನ್ನು ಅವರು ಬರೆದಿದ್ದರು. ಸೊ ಆ ಮೂಲಕ ಪ್ರಶಾಂತರು ಒಂದು ಒಳ್ಳೆ ಎಫರ್ಟ್ ಮಾಡಿ ಒಂದಷ್ಟು ಜನರನ್ನು ಒಟ್ಟು ಸೇರಿಸಿ ಒಂದು ಸಿನಿಮಾ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅಪರಾಧಿ ನಾನಲ್ಲ. ಸೊ ಕಂಗ್ರ್ಯಾಚುಲೇಷನ್ಸ್ ದೇವರೆಡ್ಡೆ ಮಲ್ಪಾಡ್. ಹಾಗೆ ಅಮೃತ ಅವರು, ಶೀಸ್ ವೆರಿ ಗುಡ್ ಆರ್ಟಿಸ್ಟ್. ಯಾಕಂದರೆ ಇನಿಷಿಯಲಿ ಎಲ್ಲ ತುಳು ಮಾತಾಡ್ತಿದ್ರು, ಪಾಪ ಫಸ್ಟಿಗೆ ಒಂದು ಸ್ವಲ್ಪ ನರ್ವಸ್ ಆದರು ಅವರು, ಆಮೇಲೆ ಒಂದು ಸ್ವಲ್ಪ ತುಳುನ ಅವರು ಅರ್ಥ ಮಾಡಿಕೊಂಡ್ರು. ಆ್ಯಂಡ್ ವಿತ್ ದ್ಯಾಟ್ ಶಿ ಇಸ್ ಅ ವಂಡರ್ಫುಲ್ ಆ್ಯಕ್ಟರ್ ಆ್ಯಂಡ್ ಡೆಫಿನೆಟ್ಲಿ ಯು ಹ್ಯಾವ್ ಅ ವೆರಿ ವೆರಿ ಬ್ರೈಟ್ ಫ್ಯೂಚರ್ ಅಮೃತ. ಗಾಡ್ ಬ್ಲೆಸ್ ಯು. ಆ್ಯಂಡ್ ಪತ್ರಿಕಾದ ಎಲ್ರಿಗೂ ನಾನು ಒಂದು ಧನ್ಯವಾದಗಳನ್ನು ಹೇಳ್ತೀನಿ. ಯಾಕಂದರೆ ಒಂದು ಚಿಕ್ಕ ತಂಡ ಒಂದು ಸಿನಿಮಾವನ್ನು ನಮ್ಮ ಕರ್ನಾಟಕದ ಕಲಾಭಿಮಾನಿಗಳಿಗೆ ಕೊಡೋಕ್ಕೆ ಅಂತ ನಾವು ಪ್ರಯತ್ನ ಪಡ್ತಿದ್ದೀವಿ. ಸೊ ನಿಮ್ಮೆಲ್ಲರ ಆಶೀರ್ವಾದ ಇದ್ದರೆ ಖಂಡಿತವಾಗ್ಲೂ ಈ ಸಿನಿಮಾ ಜನರಿಗೆ ತಲುಪುತ್ತೆ ಅಂತ ಹೇಳಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಖಂಡಿತ ಸರ್. ಸಾರಿ ಸರ್. ಹೌದು ಸರ್. ಇಟ್ಸ್ ಅ ವೆರಿ ಸ್ಯಾಡ್ ಪಾರ್ಟ್. ನಿಜವಾಗ್ಲೂ ಅವ್ರ ಜೊತೆ ಕೆಲಸ ಮಾಡೋಕ್ಕೆ ಅಪರಾಧಿ ನಾನಲ್ಲ, ಅದ್ರ ಜೊತೆ ಕಾಂತಾರದಲ್ಲೂ ಒಂದಷ್ಟು ಭಾಗದಲ್ಲಿ ಅವರು ಅಭಿನಯಿಸಿದ್ರು. ಸೊ ಅವ್ರ ಜೊತೆ ಒಂದು ಅದ್ಭುತ ಕಲಾವಿದ, ನಮ್ಮೆಲ್ಲರೂ ಗೊತ್ತಿರೋ ಥರ. ಸೊ ಅಷ್ಟೊಂದು ಮೂಮೆಂಟ್ಸ್ ನಮಗೆ ಸಿಕ್ಕಿದಂಥದ್ದೊಂದು ತುಂಬ ಖುಷಿನೂ ಆಗುತ್ತೆ, ಅಂದರೆ ಅವರು ಇಲ್ಲ ಅಂತ ಹೇಳಿದಾಗ ಬೇಸರನೂ ಆಗುತ್ತೆ. ಸೊ ಈ ಮೂಲಕ ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್ ಸರ್. ಎಕ್ಸ್ಟ್ರೀಮ್ಲಿ ನಾವು ಅವ್ರನ್ನು ತುಂಬ ಜ್ಞಾಪಿಸ್ಕೋಬೇಕಾಗತ್ತೆ. ಯಾಕಂದರೆ ಅವರ ಆಶೀರ್ವಾದ ಆ ಸಿನಿಮಾ ಮಾಡಬೇಕಾದ್ರೆ ಅದೇ ಜೋಶಲ್ಲಿ, ಪಾಪ ಒಂದು ಸ್ವಲ್ಪ ಆರೋಗ್ಯದಲ್ಲಿ ಕೈ ಕೊಟ್ಟರು ಶೆಡ್ಯೂಲ್ಗಾಗಿರಲಿ, ಆ ಸೀನ್ಸಿಗಾಗಿರಲಿ ಅವರು ಅಷ್ಟು 100% ಕೊಟ್ಟು ಈ ಸಿನಿಮಾದಲ್ಲಿ ಮಾಡಿದ್ದಾರೆ. ಸೊ ಅವ್ರ ಆಶೀರ್ವಾದ ನಮ್ಮ ಮೇಲೆ ಇರಬೇಕಂತ ಅನ್ಕೊಳ್ತೇನೆ. ಡಬ್ಬಿಂಗ್ ಮಾಡಿದ್ರು ಸರ್, ಅದು ಕೂಡ ಪಾಪ ಒಂದು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು. ಬಟ್ ಅದಕ್ಕೆ ಅವ್ರದ್ದೇ ವಾಯ್ಸ್ ಬೇಕಂತ ಹೇಳಿದಾಗ ಅವರೇ ಬಂದು ಮಾಡ್ಕೊತಾರೆ. ಹಾಂ ಸರ್. ಪ್ಯಾಟರ್ನ್ ವೈಸ್ ಆ್ಯಕ್ಚುಲಿ ವಿಷಯ ಏನಂತ ಹೇಳಿದ್ರೆ ಸರ್, ಒಂದು ಸ್ವಲ್ಪ ಸಿನಿಮಾದು ನಮಗೆ ಸಿನಿಮಾ ಮುಗಿಸೋದಾದ್ಮೇಲೆ ಒಂದು ಸ್ವಲ್ಪ ಅಷ್ಟು ಇಶ್ಯೂಸ್ ಆಯಿತು. ಅಂದರೆ ಒಂದು ಟೆಕ್ನಿಕಲ್ ಗ್ಲಿಚಸ್ ಎಲ್ಲ ಆಯಿತು. ಸೊ ಅದರಿಂದ ವಿ ವರ್ ವೇಟಿಂಗ್ ಫಾರ್ ಅ ರೈಟ್ ಟೈಮ್. ಆ್ಯಂಡ್ ನೆಕ್ಸ್ಟ್ ಈಗ ಬರುವಂಥದ್ದು ಐ ಥಿಂಕ್ ಇಟ್ಸ್ ಅ ಹ್ಯೂಜ್ ಸಿನಿಮ್ಯಾಟಿಕ್ ವರ್ಷ ಅಂತಲೇ ಹೇಳ್ಬೋದು. ಸೊ ಅದರ ಮಧ್ಯೆ ನಮಗೆ ಈ ಸ್ಪೇಸ್ ಸಿಕ್ಕಿದಾಗ ಪ್ರಶಾಂತ್ ಅಂತ ಬರುತ್ತೆ, ಯಶವಂತ್ ಕಲ್ಲಡ್ಕ ಅವರು ಹೇಳಿದ್ರು ಇದೊಂದು ಟೈಮ್ ಸ್ಲಾಟ್ ಇದೆ. ಸೊ ಆ ಮೂಲಕ ಮಾಡಿ ಸರ್. ಯಾವುದು ಪ್ಯಾಟರ್ನನ್ನು ಡೆಫಿನೆಟ್ಲಿ ಅವ್ರು ಫಾಲೋ ಮಾಡಿರ್ಲಿಕ್ಕಿಲ್ಲ. ಆದರೆ ಐ ಥಿಂಕ್ ವಿ ಫೆಲ್ಟ್ 3 is his lucky number. ಸೊ ಅದ್ರ ಜೊತೆ ಸಿನಿಮಾನ ರಿಲೀಸ್ ಮಾಡೋಣ. ಹಾಂ ಸರ್. ಹೌದು ಸರ್. ಆ ಸೈಡ್ ಅಂದರೆ ಆ್ಯಕ್ಚುಲಿ ನಮ್ಮ ಯಶವಂತ್ ಕಲ್ಲಡ್ಕ ಅವರು ಹೀಗಿದ್ದಾರೆ ಸರ್, ಕಲ್ಲಡ್ಕದಲ್ಲಿ ಅವರು ಬರೀ ಹೆಸರು ಹೇಳಿದರೆ ಸಾಕು, ಎಲ್ಲರೂ ಮಾತಾಡ್ಕೊಳ್ತಾರೆ ಅವ್ರ ಬಗ್ಗೆ. ಆ್ಯಂಡ್ ಹೌದು ಸರ್, ಆ ಕಡೆ ಒಂದು ಸ್ವಲ್ಪ ಆಲ್ಮೋಸ್ಟ್ 10-12 ಇಯರ್ಸಿಂದ ನಾವು ಸಿನಿಮಾ ಮಾಡ್ಕೊಳ್ತಿದ್ರಿಂದ ಒಂದು ಸ್ವಲ್ಪ ಪ್ರಮೋಷನಲ್ಲಿ ಸ್ವಲ್ಪ ಜಾಸ್ತಿ ಎಫರ್ಟ್ ಹಾಕಿ ನಾವು ಮಾಡ್ತಾ ಇದ್ದೀವಿ. ಬಟ್ ಈ ಸಿನಿಮಾ ನಮಗೆ ಆಸೆ ಇರೋದೇನಂತ ಹೇಳಿದ್ರೆ ಅವರೊಂದು ಒಳ್ಳೆಯ ಸಿನ್ಸಿಯರ್ ಎಫರ್ಟ್ ಹಾಕಿ ಈ ಕಥೆಯನ್ನು ಮಾಡಿದ್ದಾರೆ. ಸೊ ಒಂದಷ್ಟು ಜಾಸ್ತಿ ಜನ ಎಲ್ಲರೂ ಸೇರಿ ನೋಡಿದ್ರೆ ಅವರಿಗೆ ಒಂದು ಒಳ್ಳೆಯ ಬ್ಲೆಸ್ಸಿಂಗ್ ಆಗುತ್ತೆ ಅಂತ. ಹಾಂ ಸರ್.
ಆ ಥರದ್ದು ಮೋಸ್ಟ್ ಪ್ರಾಬ್ಲಿ ಅವ್ರು ಮಾಡಿಲ್ಲ ಸರ್. ಯಾಕಂದ್ರೆ ಬಿಕಾಸ್ ದ ಸಬ್ಜೆಕ್ಟ್ ಅವರು ಶೂಟ್ ಮಾಡಿದಾಗ ವಾಟ್ ಐ ಫೆಲ್ಟ್ ವಾಸ್ ಆ ಟೈಟಲ್ ಏನಿದೆ ಈಗ ಈ ಸಿನಿಮಾಗೆ ಆಪ್ಟ್ ಆಗಿದೆ ಸರ್. ಯಾಕಂದ್ರೆ ಆ ಸಿಚುವೇಶನ್ ಕ್ರಿಯೇಟ್ ಆಗಿದಾಗ ಎವ್ರಿಬಡಿ ಹೂಸ್ ಇನ್ಸೈಡ್ ದ ಜೈಲ್ ಅವರಿಗೆ ಅಪರಾಧಿ ಅಂತ ಒಂದು ಪಟ್ಟ ಇರುತ್ತೆ, ಆದ್ರೆ ಆಕ್ಚುಲ್ ನೋಡ್ಬೇಕಾದ್ರೆ ಅವ್ರು ಅಪರಾಧಿ ಆಗಿರಲ್ಲ ಕೆಲವೊಬ್ರು. ಸೊ ಆ ಒಂದು ಇನ್ಸ್ಟಿಂಕ್ಟ್ ಅನ್ನು ಇಟ್ಕೊಂಡು ಯಶವಂತ್ ಕಲ್ಲಾಡ್ಕ ಅವರು ಈ ಸಿನಿಮಾನ ಮಾಡಿದ್ದಾರೆ. ಆ್ಯಂಡ್ ಒಳ್ಳೆ ಸ್ಟಿಚ್ ಮಾಡಿದ್ದಾರೆ ಸರ್. ಕ್ಲಿಫ್ ಹ್ಯಾಂಗರ್ಸ್ ಆಗಿರಲಿ, ಥ್ರಿಲ್ಲರ್ಸ್ ಆಗಿರಲಿ, ಅವರಿಗೆ ಅಲಾಟ್ ಆಗಿರುವಂಥ ಬಜೆಟಲ್ಲಿ ಒಳ್ಳೆ ರೀತಿಯಲ್ಲಿ ಸ್ಟಿಚ್ ಮಾಡಿಕೊಂಡು ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದಾರೆ. ಡೆಫಿನೆಟ್ಲಿ ಸರ್, ಸೂಫುನ್ಸೋ ಅಂತ ಹೇಳಿದಾಗ ಇಟ್ ಇಸ್ ಡೆಫಿನೆಟ್ಲಿ ಅ ಹ್ಯೂಜ್ ಕ್ಯಾನ್ವಸ್. ಯಾಕಂದರೆ ರಾಜ್ಬಿ ಶೆಟ್ಟಿ ಅವರು ಸೊ ಅವ್ರದ್ದೇ ಒಂದು ದೊಡ್ಡ ಬ್ಯಾನರ್ ಆಗಿರೋದ್ರಿಂದ ಇಟ್ ವಾಸ್ ಅ ಹ್ಯೂಜ್ ಸ್ಟ್ರೆಂತ್. ನೀವು ಹೇಳಿದಾಗೆ ದೇರ್ ಇಸ್ ನೋ ಸ್ಮಾಲ್ ಆರ್ ಬಿಗ್ ಟೀಮ್. ಸಿನಿಮಾ ಮಾತಾಡಬೇಕು. ಸೊ ಯಶವಂತ್ ಕಲ್ಲಾಡ್ಕ ಅವರಿಗೆ ಸಿನಿಮಾ, ನಮ್ಗೆಲ್ರಿಗೂ ಸಿನಿಮಾ ಮೇಲೆ ಒಂದು ಒಳ್ಳೆಯ ಭರವಸೆ ಇದೆ. ಯಾಕಂದರೆ ಕತೆ ಮೇಲೆ ವಿ ಹ್ಯಾವ್ ಅ ಲಾಟ್ ಆಫ್ ಹೋಪ್. ಸೊ ಎಲ್ಲರೂ ಈ ಸಿನಿಮಾ ನೋಡಿದ್ರೆ ಡೆಫಿನೆಟ್ಲಿ ಇನ್ನಷ್ಟು ಒಳ್ಳೊಳ್ಳೆ ಕಥೆಗಳು ಬರುತ್ತೆ ಅಂತ ನಮಗೆ ಭರವಸೆ ಇದೆ. ನಿರ್ದೇಶಕರೇ ಬನ್ನಿ, ನೀವು ಇಲ್ಲೇ ಇರಿ ನಾಯಕ ನಟರಲ್ಲಿ. ಇವಾಗ ಏನಾದ್ರು ಮಾತಾಡ್ತಾರ ಅಂತ ನೋಡೋಣ. ಇಷ್ಟು ಮಾತಾಡಿದಾರಲ್ಲ, ಹಿಂಗ್ ಹತ್ರ ಇಟ್ಕೊಂಡು ಮಾತಾಡಿ ಸರ್. ಲಿಖಿತ್ ಕಮ್ಮೇನ್ಸ್ ಅವರು ಹಂಗೇನಿಲ್ಲ, ಪರಿಚಯ ಇದೆ ಅಂದ್ರೆ ಇಲ್ಲ ಇಲ್ಲ ಹಂಗೆ ಮಾಡ್ತಿದ್ರೆ ನಿಮ್ಗೆ ಗೊತ್ತಾಗ್ತದ, ಪೇಪರ್ ಬರ್ತಿದ್ದು. ಸಮುದಾಯ ಅಂದ್ರೆ ಈಗ ಕ್ರೈಮ್ ಮಾಡಿದವನು ಸಹ ಫಸ್ಟ್ ಹೋಗಿ ಸರ್ ನಾನು ಅಪರಾಧ ಮಾಡಿದ ನಾನಲ್ಲ ಅಂತಾನೆ. ಕ್ರೈಮ್ ಮಾಡಿದವನು ಸರ್ ಫಸ್ಟ್ ಹೋಗಿ ಅಂತ ಅಪರಾಧಿ ನಾನಲ್ಲ ಅಂತಾನೆ. ಅದಕ್ಕೋಸ್ಕರ ಇದೆ ಅರ್ಜುನ್ ಕಲೆ ಅಂತ ಇದೇ ಟೈಟ್ಲ್ ಇದೆ ಅಂತ ನಾವು ಹುಡುಕ್ತಿದ್ವಿ, ಏನ್ ಟೈಟ್ಲ್ ಇಡುವ ಅಂತ. ಅರ್ಜುನ್ ಕಲೆ ಸಜೆಸ್ಟ್ ಮಾಡಿದ್ವಿ ಇದೇ ಇರಲಿ ಅಂತ. ಟೈಟ್ಲ್ ಇಟ್ಟಿದ್ದು ಅರ್ಜುನ್ ಕಲೆ. ಹಂಗೇನಿಲ್ಲ, ನಾವೆಲ್ಲ ಮಾತಾಡೋ ನೇನ ಮಾಡುವಂತ ಕಥೆಯನ್ನು ಸರ್ ಅಂತ ಮಾತ್ರ ಇದು ಮಾಡುವಂತ ಸರ್ ಓಕೆ ಮಾಡೋದು. ಕ್ರೈಮ್ ಮಾಡೋದು ಸ್ವಲ್ಪ ಕ್ರೈಮ್ ಸರ್ಟಿಫಿಕೇಟ್ ಸ್ವಲ್ಪ ಸ್ಟ್ರಾಂಗ್ ಇದೆ ಅಂತ ನನ್ನ ಪ್ರಕಾರ ಗೊತ್ತಿಲ್ಲ. ಅದಕ್ಕೋಸ್ಕರ ಥಿಯೇಟರ್ ನಂಬಿ ಮಾಡಿದ್ರು ಸ್ವಲ್ಪ ಕಷ್ಟ. ಇನ್ನೊಂದು ಅರ್ಜುನ್ ಸರ್ ಯಾವತ್ತು ಕಥೆನೂ ಕೇಳಿಲ್ಲ, ನಿನ್ ಪಿಕ್ಚರ್ ಮಾಡ್ತೀನಿ ಅಂತ. ಅದು ಅವ್ರ ಮೇಲೆ ನನಗೆ ಯಾವಾಗ ಸರ್ ಅವ್ರೀಗ ದೊಡ್ಡ ಮಾತು ಹೇಳ್ತಾರೆ. ಯಾಕಂದ್ರೆ ನಮ್ಗೆಲ್ರಿಗಿಂತೂ ಸೀನಿಯರ್ ಅವರೇ. ಮೋಸ್ಟ್ ಪ್ರಾಬ್ಲಿ ನಾವು ಸಿನಿಮಾ ಹೀರೋ ಆಗಿರಲಿ ಒಂದು ಸ್ವಲ್ಪ 2-3 ಡೈರೆಕ್ಟ್ ಮಾಡಿದ್ದೀನಿ, ಆದರೆ ಅವರಿಂದ ನಾನು ತುಂಬ ಕಲ್ತಿದ್ದೀನಿ. ನನ್ನ ಅಸೋಸಿಯೇಟ್ ಆಗಿದ್ದಾಗ ಕೂಡ ಯಾವುದೇ ಒಂದು ಪ್ರೆಷರ್ ಡೈರೆಕ್ಟರ್ಗೆ ಬೀಳದಾಗ ಅದನ್ನು ಮ್ಯಾನೇಜ್ ಮಾಡಿಕೊಡುವಂಥ ಎಲ್ಲ ಕೆಪಾಸಿಟಿ ಇರುವಂಥ ಒಂದು ಅದ್ಭುತ ಟೆಕ್ನಿಷಿಯನ್ ಸರ್. ಸೊ ದ್ಯಾಟ್ ವಾಸ್ ಅ ಮೇಜರ್ ರೀಸನ್. ಆ್ಯಂಡ್ ಡೆಫಿನೆಟ್ಲಿ ಮನಸ್ಸು ತುಂಬ ಒಳ್ಳೆಯದು. ಮೋಸ್ಟ್ಲಿ ಕನ್ನಡಕ್ಕೆ ಹೋದಾಗ ಯಶವಂತ್ ಅವ್ರದ್ದು ಹೆಸರು ಅದಕ್ಕೂ ಪ್ರಸಿದ್ಧ ಆಗಿರ್ಬೋದು. ಯಾಕಂದರೆ ಯಾರಿಗೂ ಇಲ್ಲ ಅಂತ ಹೇಳಲ್ಲ, ಒಂದು ಒಳ್ಳೆ ಮನಸ್ಸಿರುವಂಥ ಒಂದು ವ್ಯಕ್ತಿ. ಸೊ ಆ ಬಾಂಡಿಂಗ್ ಆಗಿರಲಿ, ಆಮೇಲೆ ಅವರು ಟೆಕ್ನಿಕಲ್ ಬ್ರಿಲಿಯನ್ಸ್ ಆಗಿರಲಿ, ದಟ್ ವಾಸ್ ಅ ರೀಸನ್ ದಟ್ ಐ ಗಾಟ್ ಇನ್ ಟು ಹಿಸ್ ಫಿಲ್ಮ್. ಎಂತ ಒಂಥರ ಸ್ಕ್ರೀನ್ ಟೈಮ್ ಸ್ವಲ್ಪ ಲೆವೆಲ್ ಆಗಿ ಹೋಗಲ್ಲ, ಮುಂದೆ ಹೋಗಿ ಹಿಂದೆ ಹೋಗಿ ಹಂಗೆ ಹೋಗ್ತಾ ಬರ್ತಾ ಇದೆ. ಒಂದಿದೆ, ಒಂದು ಸಾಂಗ್ಸ್ ಇದೆ ಅಂದ್ರೆ ಅದೇ ಹಾಗೆಲ್ಲ ಚೇಂಜ್ ಇರುತ್ತೆ ನಿಮ್ಗೆ. ಸ್ವಲ್ಪ ಸ್ಟಾರ್ಟಿಂಗ್ ಹೆಂಗ್ ಫಸ್ಟ್ ಸೀನಿಂದಲೇ ಒಂಥರ ಕುತೂಹಲ ಬರೀ ರಿವರ್ಸ್ ಅಂತಿಲ್ಲ, ಸ್ವಲ್ಪ ಆ ಕಡೆ ಬರುತ್ತೆ ಹಂಗ ಆ ಥರ. ಯಾಕಂದ್ರೆ 2-3 ಶೋ ನೋಡಿದಾಗ ಹಂಗೆ ಅಂದ್ರು 100-105 ಜನ ನೋಡಿ. ಇವಾಗ ಚೂರು ಪರವಾಗಿಲ್ಲ ಸರ್, ಪಿಕಪ್ ಆದ್ರು. ಅಮೃತ ಆನ್ ಸ್ಟೇಜ್, ಅರ್ಜುನ್ ಕಜೆ ಅವರು ಆನ್ ಸ್ಟೇಜ್, ಸಂದೀಪ್ ಶೆಟ್ರೆ ದಯಮಾಡಿ ವೇದಿಕೆ